ನಟ, ನಿರ್ದೇಶಕ, ನಿರ್ಮಾಪಕ ದಿಲೀಪ್ ರಾಜ್ ಅವರ ಸಾವಿನ ನೋವಿನಿಂದ ಇನ್ನೂ ಕೂಡ ಜನ ಹೊರಗೆ ಬಂದಿಲ್ಲ. ಹೀಗಿರುವಾಗಲೇ ದೊಡ್ಡ ಆಘಾತಕಾರಿ ಘಟನೆಯೊಂದು ನಡೆದಿದೆ. ದಿಲೀಪ್ ರಾಜ್ ಅವರು ನಿರ್ಮಾಣ ಮಾಡ್ತಾ ಇದ್ದ ಪಾರು ಧಾರಾವಾಹಿಯಲ್ಲಿ ಸ್ಕ್ರಿಪ್ಟ್ ರೈಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಶಿವಮೊಗ್ಗದ ತೀರ್ಥಹಳ್ಳಿ ಮೂಲದ 37 ವರ್ಷದ ಟಿ.ಜಿ. ನಂದೀಶ್ ಅವರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ನಂದೀಶ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಂತಹ ವ್ಯಕ್ತಿ. ಅವರ ಬರವಣಿಗೆಯ ಮೂಲಕ ಅವರು ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದಿಸಿದ್ರು. ಸಾಕಷ್ಟು ಜನ ಅವರ ಬರವಣಿಗೆಗೆ ಫಿದಾ ಆಗಿ ಹೋಗಿದ್ರು. ನಂದೀಶ್ ಅವರು ಇನ್ನಿಲ್ಲ ಅನ್ನೋ ಸತ್ಯವನ್ನ ಅವರ ಆಪ್ತರಿಗೆ ಇನ್ನೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜಸ್ಟ್ 37 ವರ್ಷಕ್ಕೆ ನಂದೀಶ್ ತಮ್ಮ ಬದುಕಿನ ಪಯಣವನ್ನ ಅಂತ್ಯಗೊಳಿಸ್ತಾರೆ ಅಂದ್ರೆ ಅದನ್ನ ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ವಯಸ್ಸಿನ ಹಂಗಿಲ್ಲದೆ ಸಾಕಷ್ಟು ಜನ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಇದು ನಮಗೊಂಥರ ಎಚ್ಚರಿಕೆಯ ಗಂಟೆ ಅಂತಿದೆ. ಹಿಂದೆಲ್ಲ 60 ವರ್ಷದ ನಂತರ ಹೃದಯಾಘಾತ ಆಗತ್ತೆ ಅಂತ ಭಾವಿಸಲಾಗ್ತಾ ಇತ್ತು. ಆದರೆ ಇವತ್ತು ವಯಸ್ಸಿನ ಭೇದವಿಲ್ಲದೆ 20, 25, 30, 35 ವರ್ಷದ ಯುವತಿಯರೇ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಇದು ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳುವ ರೀತಿ ಆಗಿದೆ. ಅದರಲ್ಲೂ ಕೂಡ ಇವತ್ತು ಮಾಧ್ಯಮ ಕ್ಷೇತ್ರ ಇರ್ಬೋದು, ಬಣ್ಣದ ಲೋಕ ಇರ್ಬೋದು, ಇದರಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋದು ಅವರಿಗಿರುವಂತಹ ಮಾನಸಿಕ ಒತ್ತಡ, ಅವರಿಗಿರುವಂತಹ ಬೇರೆ ಬೇರೆ ಒತ್ತಡಗಳಿಂದಾಗಿ ಇದೆಲ್ಲವೂ ಕೂಡ ನಡೀತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾನೆ ಇದೆ. ಹೊಸದನ್ನ ಕಲಿಬೇಕು ಅನ್ನೋ ಆತರ, ಅರೆನಿದ್ದೆ, ಗಡುವು, ಮಾನಸಿಕ ಒತ್ತಡ, ನಿರಂತರವಾಗಿ ಸ್ಕ್ರೀನ್ ನೋಡೋದು, ನಿರಂತರವಾಗಿ ಮೊಬೈಲ್ ನೋಡೋದಿರ್ಬೋದು, ಅಥವಾ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ನಿರಂತರವಾಗಿ ಸಮಯವನ್ನು ಕಳೀತಾ ಇರೋದ್ರಿಂದ ಅಲ್ಲಾಗ್ತಾ ಇರುವಂತಹ ಒತ್ತಡಗಳು ಕೂಡ ಇವತ್ತು ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ ಅನ್ನೋ ಬಗ್ಗೆ ದೊಡ್ಡ ಚರ್ಚೆಗಳು ನಡೀತಾ ಇದೆ. ಅದರಲ್ಲೂ ಕೂಡ ಮಾಧ್ಯಮಗಳಲ್ಲಿ ಕೆಲಸ ಮಾಡುವವರು ಬ್ರೇಕಿಂಗ್ ನ್ಯೂಸ್, ಒಂದು ಗಡುವು ಅಥವಾ ಯಾವುದು ಹೊಸ್ತು ಕೊಡಬೇಕು ಅನ್ನೋ ಒತ್ತಡ, ಇವತ್ತೇ ಆಗಬೇಕು ಅನ್ನೋ ಒಂದು ಒತ್ತಡ, ಇದೆಲ್ಲದಕ್ಕೂ ಸಿಲುಕಿ ಒತ್ತಡವನ್ನು ಅನುಭವಿಸಿ ಇಂತಹ ಸಮಸ್ಯೆಗಳಿಗೆ ತುತ್ತಾಗ್ತಿದ್ದಾರೆ ಅನ್ನೋ ಬಗ್ಗೆ ಜೋರಾಗಿ ಚರ್ಚೆ ನಡೀತಾ ಇದೆ. ಇದೆಲ್ಲದಕ್ಕೂ ಕೂಡ ಅಂತ್ಯ ಇಲ್ವಾ? ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳಲೇಬೇಕು. ಇಲ್ಲದೇ ಇದ್ರೆ ಮುಂದೊಂದು ದಿನ ಸಾಕಷ್ಟು ಸಾವು ನೋವುಗಳಾಗುವಂತಹ ಸಾಧ್ಯತೆ ಇದೆ. ಇದಕ್ಕೊಂದು ಪರಿಹಾರ ಸಿಗಬೇಕು, ಇದಕ್ಕೊಂದು ಕಾರಣ ಸಿಗಬೇಕು ಅಂತ ಚರ್ಚೆಗಳು ನಡೀತಾ ಇದೆ. ಇದೆಲ್ಲದರ ಮಧ್ಯೆ ಒಂದು ವಿಚಾರ ಸದ್ದು ಮಾಡ್ತಾ ಇದೆ. ಮೊನ್ನೆಯಷ್ಟೇ ನಟ ದಿಲೀಪ್ ರಾಜ್ ಅವರ ಪತ್ನಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಹುಷಾರಾಗಿರ್ಬೇಕು, ಯಾಕಂದ್ರೆ ದೇವರಿದ್ದಾನೆ. ಯಾರ ಮನೆ ಚೆನ್ನಾಗಿದೆ, ಯಾರ ಮನೆಯಲ್ಲಿ ಯಾವಾಗ್ಲೂ ನಗು ಇರುತ್ತೆ, ಯಾರು ತುಂಬಾ ಖುಷಿಯಿಂದ ಬದುಕ್ತಾ ಇರ್ತಾರೋ ಅಂಥವ್ರ ಮನೆಯ ಮೇಲೆ ಅವನಿಗೆ ಯಾವಾಗ್ಲೂ ಒಂದು ಕಣ್ಣಿರುತ್ತೆ. ದೇವರಿದ್ದಾನೆ, ಹುಷಾರಾಗಿರಿ. ಅವನು ನಿಮ್ಮ ಸಂಸಾರವನ್ನ ಕೂಡ ಖಂಡಿತವಾಗಿಯೂ ಬಿಡೋದಿಲ್ಲ, ಖಂಡಿತ ನಾಶ ಮಾಡದೆ ಬಿಡೋದಿಲ್ಲ. ದೇವರಿದ್ದಾನೆ, ಹುಷಾರಾಗಿರಿ ಅನ್ನೋ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಅಂದ್ರೆ ದೇವರು ಯಾವ ಮನೆಯಲ್ಲಿ ತುಂಬಾ ಖುಷಿಯಾಗಿರ್ತಾರೆ, ಯಾವ ಮನೆಯಲ್ಲಿ ತುಂಬಾ ನೆಮ್ಮದಿ ಇರುತ್ತೆ, ಯಾವ ಮನೇಲಿ ತುಂಬಾ ಖುಷಿ ಇರುತ್ತೆ, ಅಂಥ ಮನೆಯ ಮೇಲೆ ಆತ ಕಣ್ಣು ಹಾಕ್ತಾನೆ, ಅಂಥವರ ಖುಷಿಯನ್ನ ಕಸಿದುಕೊಳ್ತಾನೆ ಅಂತ. ನಮ್ಮ ಮನೆಯಲ್ಲೂ ಕೂಡ ಖುಷಿ, ಸಂಭ್ರಮ ಎಲ್ಲವೂ ಕೂಡ ಇತ್ತು. ಹಾಗಾಗಿ ನಮ್ಮ ಮನೆಯ ಮೇಲೆ ಕಣ್ಣು ಹಾಕಿ ನನ್ನ ಪತಿಯನ್ನ ಕರ್ಕೊಂಡು ಹೋದ ಅಂತ ಒಂದು ಭಾವುಕ ಪೋಸ್ಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಇಲ್ಲಿ ನಂದೀಶ್ ಅವರದ್ದು ಕೂಡ ಅಷ್ಟೇ ಸುಂದರವಾದ ಸಂಸಾರ, ಪುಟ್ಟ ಕಂದಮ್ಮಗಳಿವೆ, ಪತ್ನಿ ಜೊತೆ ತುಂಬ ಖುಷಿಯಾಗಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಪದೇ ಪತ್ನಿ ಹಾಗೂ ಮಕ್ಕಳ ಫೋಟೋಗಳನ್ನು ಹಾಕ್ತಾ ಇದ್ರು, ಅವ್ರ ಬಗ್ಗೆ ಬರ್ಕೊಳ್ತಾ ಇದ್ರು. ಅಂತಹ ನಂದೀಶ್ ಬದುಕಿನಲ್ಲೇ ದೇವರು ಆಟ ಆಡಿದ್ದಾನೆ ಅಂತ ಇದೀಗ ದಿಲೀಪ್ ರಾಜ್ ಅವರ ಪತ್ನಿಯ ಆ ಒಂದು ಪೋಸ್ಟನ್ನು ಲಿಂಕ್ ಮಾಡಿ ಜನ ಮಾತಾಡ್ತಾ ಇದ್ದಾರೆ. ನಿಜಕ್ಕೂ ಅವರು ಹೇಳಿದ್ದು ಸತ್ಯ. ಅಲ್ಲಿ ದಿಲೀಪ್ ರಾಜ್ ಪತ್ನಿ ಮಕ್ಕಳೊಂದಿಗೆ ತುಂಬ ಖುಷಿಯಾಗಿದ್ರು. ಇಲ್ಲಿ ನಂದೀಶ್ ಪತ್ನಿ ಹಾಗೂ ಮಕ್ಕಳು ಅಮ್ಮನ ಜೊತೆ ತುಂಬ ಖುಷಿಯಾಗಿದ್ರು. ಹಾಗಾಗಿ ಅವರ ಖುಷಿಯನ್ನ ಹಾಳು ಮಾಡಬೇಕು ಅಂತಲೇ ದೇವರು ಈ ರೀತಿ ಆಟ ಆಡಿದ್ದಾನೆ, ವಿಧಿ ಈ ರೀತಿ ಆಟ ಆಡಿದೆ ಅಂತ. ನಿಜಕ್ಕೂ ದಿಲೀಪ್ ರಾಜ್ ಅವರ ಪತ್ನಿ ಹಾಕಿದಂತ ಆ ಪೋಸ್ಟ್ ನಂದೀಶ್ ವಿಚಾರವನ್ನ ನೋಡಿದ್ರೆ ನಿಜಕ್ಕೂ ಸತ್ಯ ಅಂತ ಅನ್ಸುತ್ತೆ ಅಲ್ವಾ?